ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಅಡ್ವೆಂಚರ್ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ RR ರಿಟ್ರೀಟ್ ಅಡ್ವೆಂಚರ್ ರೆಸಾರ್ಟ್. ಇದು ಎಲ್ಲಿದೆಯಪ್ಪ ಅನ್ಕೊಂಡಿದ್ದೀರಾ? ಇದು ಬೆಂಗಳೂರಲ್ಲೇ ನೆಲಮಂಗಲ ಇರೋದು. ಸೊ ಈಸಿಯಾಗಿ ನೀವು ಒಂದು ಡೇ ಔಟ್ ಅಥವಾ ಸ್ಟೇ ಹೋಗಿ ಬರ್ಬೋದು. ಈ ಒಂದು ಪ್ಲೇಸ್ ಎಂಟರ್ ಆಗಿದ ತಕ್ಷಣ ನಾವು ಬುದ್ಧ ನೋಡ್ಬೋದು. ಇಟ್ ಸಿಂಬಲೈಸಸ್ ಪೀಸ್, ಹ್ಯಾಪಿನೆಸ್ ಆ್ಯಂಡ್ ಸ್ಟ್ರೆಸ್ ರಿಲೀಫ್. ನಿಮ್ಗೆ ಏನೇ ಸ್ಟ್ರೆಸ್ ಅಥವಾ ಟೆನ್ಷನ್ ಇದ್ದರೂ ಎಲ್ಲ ಮರೆತು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಹುಡುಗ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ, ಜೋಶಲ್ಲಿದ್ದಾನೆ. ಸೊ ಬನ್ನಿ ಮುಂದೆ ಏನೇನಿದೆ ಅಂತ ನಾನು ತೋರಿಸ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಡೇ ಔಟ್ ಮತ್ತು ಸ್ಟೇಸ್ ಕೂಡ ಇದೆ. ನಾವು ಹೋಗಿದ್ದು ಡೇ ಔಟಿಗೆ ಮಾತ್ರ. ನಿಮಗೇನಾದರೂ ಸ್ಟೇಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಸೂಪರ್ ಆಗಿರೋ ಸ್ವಿಮ್ಮಿಂಗ್ ಪೂಲ್ ಇತ್ತು, ಮಜಾ ಮಾಡ್ಬೋದು. ಹಾಗೆ ಶವರ್ ಏರಿಯಾ ಮತ್ತು ರೆಸ್ಟ್ ರೂಮ್ ಕೂಡ ಇದೆ. ಹೈಜೀನ್ ಅನ್ನು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೂ ನಿಮಗೆ ಲಗೇಜಸ್ ಸಿಗೋದಕ್ಕೆ ನಿಮಗೆ ಲಾಕರ್ ಕೂಡ ಸಿಗುತ್ತೆ. ಇಲ್ಲಿ ಕಿಡ್ಸ್ಗೆ ಅಂತ ಸಪ್ರೇಟ್ ಪ್ಲೇ ಏರಿಯಾ ಇದೆ. ನೀವು ನೋಡ್ತಾ ಇರ್ಬೋದು, ಅಂಕಲ್ ಆಂಟಿ ಕುತ್ಕೊಂಡು ಉಯ್ಯಾಲೆ ಮೇಲೆ ಆರಾಮಾಗಿ ಆಟಾಡ್ತಿದ್ದಾರೆ. ಈ ಪ್ಲೇಸ್ ಹಂಗೆ ಬಂದ ತಕ್ಷಣ ಎಲ್ಲ ಮಕ್ಕಳಾಗ್ಬಿಡ್ತಾರೆ. ಈ ಒಂದು ಸ್ಟೇಯಲ್ಲಿ ರೂಮ್ಸ್ ಮಾತ್ರ ಅಲ್ಲ, ಟೆಂಟ್ಸ್ ಕೂಡ ಇದ್ದಾವೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಟೆಂಟ್ಸ್ ಅಂತ. ಆ್ಯಂಡ್ ಈ ಟೆಂಟ್ಸಲ್ಲಿ 2 ಮೆಂಬರ್ಸ್ ಸ್ಟೇ ಮಾಡ್ಬೋದಂತೆ. ಆ್ಯಂಡ್ ನೈಟ್ ಇಲ್ಲಿ ಬಾನ್ ಫೈರ್ ಕೂಡ ಹಾಕೊಡ್ತಾರೆ. ಇಲ್ಲಿ ಟೆಂಟ್ ಸ್ಟೇಗೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ, ರೂಮ್ಸ್ಗೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಹಾಗೂ ನಾವು ಬಂದಿರೋ ಅಂತಹ ಡೇ ಔಟ್ ಅದಕ್ಕೂ ಡಿಫ್ರೆಂಟ್ ಟೈಮಿಂಗ್ಸ್ ಆ್ಯಂಡ್ ಪ್ರೈಸಸ್ ಕೂಡ ಇರುತ್ತೆ. ಈ ಎಲ್ಲ ಡೀಟೇಲ್ಸ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಮೋಸ್ಟ್ ಎಕ್ಸೈಟೆಡ್ ಥಿಂಗ್ ಅಂದರೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್. ನಾವೀಗ ನೋಡ್ತಾ ಇರೋದು ಜಾಯಿಂಟ್ ಸ್ವಿಂಗ್. ಇದಂತೂ ಸಖತ್ ಮಜವಾಗಿತ್ತು. ಗ್ರೂಪ್ ಜೊತೆ ಕುತ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಒಂದ್ಸತಿ ಹೋದ್ರೆ ಇನ್ನೊಂದ್ಸತಿ ಒನ್ಸ್ ಮೋರ್ ಅಂತ ಅಂತ ಕೇಳ್ತಾ ಇರ್ತೀವಿ. ಅಷ್ಟು ಚೆನ್ನಾಗಿರುತ್ತೆ. ನೀವು ನೆಲದ ಮೇಲೆ ಸೈಕಲ್ ಓಡಿಸಿರ್ತೀರಾ, ಆದರೆ ಸ್ಕೈಯಲ್ಲಿ ರೋಪ್ ಮೇಲೆ ಸೈಕಲ್ ಓಡಿಸಿದ್ದೀರಾ? ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯಿತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಅದನ್ನು ನನಗೆ ಇವತ್ತಿಗೂ ವರ್ಡ್ಸಲ್ಲಿ ಹೇಳಲಿಕ್ಕಾಗಲ್ಲ. ನೀವು ಇಲ್ಲಿಗೆ ಬಂದರೆ ಖಂಡಿತ ಇದನ್ನು ನಿಮಗೆ ಟ್ರೈ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಸೊ ನಮ್ಮ ಪ್ಯಾಕೇಜ್ಗೆ 20 ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಕೊಟ್ಟಿದ್ರು. ಇಲ್ಲಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಷ್ಟೇ ಅಲ್ಲ, ಇಂಡೋರ್ ಆ್ಯಕ್ಟಿವಿಟೀಸ್ ಕೂಡ ಇದ್ದಾವೆ. ಎಲ್ಲ ಸೇಫ್ಟಿ ಮೆಷರ್ಸಲ್ಲೇ ನಮಗೆ ಈ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಈಗ ನೋಡ್ತಾ ಇರೋದು ಇದೆಲ್ಲ ರೋಪ್ ಆ್ಯಕ್ಟಿವಿಟೀಸ್. ಒಂದು ಸತಿ ನೀವು ಎಂಟರ್ ಆದರೆ ಮುಗಿಯೋ ತನಕ ಆಚೆ ಕಳಿಸಲ್ಲ. ಒಂಥರ ಅಭಿಮನ್ಯುವಿನ ಚಕ್ರವ್ಯೂಹ ಥರ ಇದು. ಇದರಲ್ಲಿ ಎಷ್ಟೊಂದು ವಾಕ್ಸ್ ಎಲ್ಲ ಇರುತ್ತೆ, ಲೈಕ್ ಸ್ಕೈ ವಾಕ್, ರೋಪ್ ವಾಕ್, ಮಂಕಿ ಕ್ರಾಲಿಂಗ್, ಟೈರ್ ವಾಕ್ ಅಂತೆ, ಲ್ಯಾಡರ್ ವಾಕ್, ಆ ವಾಕ್ ಈ ವಾಕ್, ಏನೇನೋ ವಾಕ್. ನಾವು ವಾಕ್ ಮಾಡಿದಾಗೆಲ್ಲ ಇದ್ರ ಮೇಲೆಲ್ಲ ವಾಕ್ ಮಾಡಿಬಿಡ್ಬೋದು. ಆದರೆ ಮುಗಿಯೋ ತನಕ ಅವ್ರು ಕಳಿಸಲ್ಲ ನಮ್ಮನ್ನು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಈ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಬಂದರೆ ಇಲ್ಲಿ ಬ್ಯೂಟಿಫುಲ್ ಆಗಿರೋವಂಥ ಫ್ಲವರ್ ಗಾರ್ಡನ್ ಇದೆ. ಇಲ್ಲಿ ಎಷ್ಟು ಬೇಕಾದರೂ ಫೋಟೋಸ್ ತಗೋಬೋದು, ಎಷ್ಟು ಬೇಕಾದರೂ ರೀಲ್ಸ್ ಮಾಡ್ಬೋದು. ಸರಿ ಬಿಡು. ಕಷ್ಟಪಟ್ಟು ಇಷ್ಟಪಟ್ಟು ಹೆಂಗೋ ಒಟ್ಟಿನಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿ ಬಂದಿರ್ತೀವಿ. ಸುಸ್ತಂತೂ ಖಂಡಿತ ಆಗಿರುತ್ತೆ. ಅದಕ್ಕೆ ಇವರು ಹೊಟ್ಟೆ ತುಂಬ ಊಟ ಅಂತೂ ಕೊಟ್ಟೇ ಕೊಡ್ತಾರೆ. ಸೊ ಈ ಒಂದು ಬಫೆಟಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಇದೆ. ಆ್ಯಂಡ್ ವೆಲ್ಕಮ್ ಡ್ರಿಂಕ್, ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ಹಾಗೂ ಫುಡ್ ಇಟ್ ವಾಸ್ ಗುಡ್, ನಾಟ್ ಎಕ್ಸಲೆಂಟ್. ಸೊ ಫುಡ್ ವೈಸ್ ಅವ್ರೇನಾದರೂ ಇಂಪ್ರೂವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಆ್ಯಂಬಿಯನ್ಸ್, ಆ್ಯಕ್ಟಿವಿಟೀಸ್, ಸರ್ವಿಸ್ ಎಲ್ಲನೂ ಚೆನ್ನಾಗಿತ್ತು. ಫುಡ್ ಸ್ವಲ್ಪ ಇನ್ನೂ ಚೆನ್ನಾಗಿದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ಇಟ್ ಈಸ್ ಮೈ ಆನೆಸ್ಟ್ ಒಪಿನಿಯನ್ ಅಷ್ಟೇ. ರೈನ್ ಡ್ಯಾನ್ಸ್ ಇತ್ತು 4 PM to 5 PM 1 hour. ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಅಂಕಲ್ ಆಂಟಿ, ಅಜ್ಜಿ, ತಾತ, ಮಕ್ಕಳು ಎಲ್ಲ ಸಖತ್ತಾಗಿ ಕುಣಿತಾ ಇದ್ರು. ನೀವು ಬಂದರೆ ರೈನ್ ಡ್ಯಾನ್ಸ್ ಅಂತೂ ಮಿಸ್ ಮಾಡಬೇಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.